ಮೈಸೂರಲ್ಲಿ ಅಕ್ರಮ ಶುಂಠಿ ಘಟಕಗಳು ತಲೆ ಎತ್ತಿವೆ. ಎಚ್ಡಿ ಕೋಟೆ ಸುತ್ತಮುತ್ತಲಿನ ಘಟಕಗಳಿದು. ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ನಿರಂತರವಾಗಿ ವರದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ಮೈಸೂರಲ್ಲಿ ಅಕ್ರಮ ಶುಂಠಿ ಘಟಕಗಳು ತಲೆ ಎತ್ತಿವೆ. ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಾವು ವರದಿ ಪ್ರಸಾರ ಮಾಡಿದ್ವಿ. ಎಚ್ಡಿ ಕೋಟೆ ಸುತ್ತಮುತ್ತಲು ಈ ಘಟಕಗಳು ಕೆಲಸ ಮಾಡ್ತಾ ಇವೆ. ಇಲ್ಲಿ ಪ್ರಾಬ್ಲಮ್ ಏನಾಗ್ತಿದೆ ಅಂದ್ರೆ ಕೆಮಿಕಲ್ ಬಳಸಿ ಶುಂಠಿ ಶುದ್ಧೀಕರಣ ಮಾಡಲಾಗ್ತಾ ಇದೆ. ಈ ಕೆಮಿಕಲ್ ನೀರನ್ನ ನೇರವಾಗಿ ಕಬಿನಿಗೆ ಬಿಡಲಾಗ್ತಾ ಇದೆ. ಪರಿಣಾಮ ಕಬಿನಿ ವಿಷವಾಗ್ತಾ ಇದೆ. ಈ ಬಗ್ಗೆ ನ್ಯೂಸ್ 18 ನಲ್ಲಿ ವರದಿ ಪ್ರಸಾರ ಮಾಡಿದ ಮೇಲೆ ನೋಟಿಸ್ ಕೂಡ ಜಾರಿ ಆಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ನೋಟಿಸ್ ಜಾರಿ ಮಾಡಿದೆ. 7 ದಿನಗಳಲ್ಲಿ ಕ್ರಮ ಆಗಬೇಕು ಅಂತ ಹೇಳಿ ಪುರಸಭೆಗೆ ಸೂಚನೆಯನ್ನು ನೀಡಲಾಗಿತ್ತು. ಆದರೂ ಕೂಡ ಇದುವರೆಗೂ ಪುರಸಭೆ ಅಧಿಕಾರಿಗಳು ಯಾವುದೇ ಕ್ರಮಗಳನ್ನ ಕೈಗೊಂಡಿಲ್ಲ. ಇಲ್ಲಿ ಕಳ್ಳಾಟವನ್ನ ಆಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗಿದೆ. ನೋಟಿಸ್ ಇಶ್ಯೂ ಆದ್ರೂ ಕೂಡ ಅದನ್ನ ಬಚ್ಚಿಡೋ ಪ್ರಯತ್ನವನ್ನ ಮಾಡಿ ನೋಟಿಸೇ ಬಂದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಬೆಳಗ್ಗೆ ಬಂದಾಗೆ ಇರುತ್ತೆ ಈ ಶುಂಠಿ ಶುದ್ಧೀಕರಣದ ಘಟಕಗಳು. ರಾತ್ರಿ ವೇಳೆಗೆ ಕಾರ್ಯಾಚರಣೆ ಮಾಡ್ತಾ ಇವೆಯಂತೆ. ಡಿಸಿ ಹಾಗೇನೆ ಮಾಲಿನ್ಯ ನಿಯಂತ್ರಣ ಮಂಡಳಿ ಆದೇಶ ಇಲ್ಲಿ ಪಾಲನೆ ಆಗ್ತಾ ಇಲ್ಲ. ಪುರಸಭೆ ಅಧಿಕಾರಿಗಳು ಈ ಅಕ್ರಮದಲ್ಲಿ ಶಾಮೀಲಾಗಿದ್ದಾರೆ ಅಂತ ಹೇಳಿ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೆ ಈ ಬಗ್ಗೆ ನ್ಯೂಸ್ 18 ನಲ್ಲಿ ನಿರಂತರವಾಗಿ ನಾವು ಸುದ್ದಿಯನ್ನ ಪ್ರಸಾರ ಮಾಡ್ತಲೇ ಇದ್ದೀವಿ. ನೋಟಿಸ್ ಜಾರಿ ಆಯಿತು, ಅದಾದ್ಮೇಲೆ ಎಚ್ಚೆತ್ಕೊಳ್ತಾರೆ ಅಂತಂದ್ರೆ ಅದಕ್ಕೆ ರೆಡಿ ಇಲ್ಲ ಅಲ್ಲಿ ಪುರಸಭೆ ಅಧಿಕಾರಿಗಳು ಅನ್ನೋದು ಗೊತ್ತಾಗಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಆನಂದ್. ಇನ್ಫ್ಯಾಕ್ಟ್ ನಿನ್ನೆ ಕೂಡ ನಾವು ಈ ಬಗ್ಗೆ ಮಾತಾಡಿದ್ವಿ. ಕಂಟಿನ್ಯೂಸ್ ಫಾಲೋ ಅಪ್ ನೀವು ಮಾಡ್ತಾ ಇದ್ದೀರಾ. ಒಂದ್ ಕಡೆ ಪುರಸಭೆ ಅಧಿಕಾರಿಗಳು ನೋಟಿಸ್ ಬಂದ್ರು ಬಂದಿಲ್ಲ ಅಂತ ಹೇಳಿ ಅದನ್ನ ಮುಚ್ಚಿಡೋ ಪ್ರಯತ್ನ ಮಾಡೋದ್ರ ಜೊತೆಗೆ ಈ ಕಳ್ಳಾಟ ಆಡ್ತಿದ್ದಾರೆ. ಬೆಳಿಗ್ಗೆ ಬಂದಿರುತ್ತೆ ಈ ಶುದ್ಧೀಕರಣ ಘಟಕ, ರಾತ್ರಿ ಓಪನ್ ಆಗ್ತಿದೆ. ಸ್ಥಳೀಯರು ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಡಿಸಿ ಗಮನಕ್ಕೆ ತಂದ್ರ ನೀವು ಈ ತರ ಆಗ್ತಿದೆ ಅಂತ? ಶರ್ಮಿತಾ, ಏನು ಎಚ್.ಡಿ. ಕೋಟೆಯ ಸುತ್ತಮುತ್ತ ಇರುವಂತ ಅಕ್ರಮ ಶುಂಠಿ ಶುದ್ಧೀಕರಣ ಘಟಕಗಳಿದೆ. ಇದು ಎಚ್.ಡಿ. ಕೋಟೆಯ ಜನರನ್ನ ನಿದ್ದೆಗೆಡ್ಸಿದೆ ಅಂತಾನೆ ಹೇಳ್ಬೋದು. ಯಾಕಂತ ಹೇಳಿದ್ರೆ ಅಲ್ಲಿ ಏನು ಶುಂಠಿ ಶುದ್ಧೀಕರಣವನ್ನ ಮಾಡುವ ಸಂದರ್ಭದಲ್ಲಿ ಬಳಸುವ ರಾಸಾಯನಿಕ ಏನಿದೆ ಇದು ನೇರವಾಗಿ ಕಬಿನಿಯ ಒಡ್ಲಿಗೆ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತಲಿನ ಜಾನುವಾರುಗಳಿಗೂ ಕೂಡ ರೋಗ ರುಜಿನಗಳು ಹರಡ್ತಾ ಇರುವಂತದ್ದು. ಅಲ್ಲದೆ ಕೆಲವು ಗ್ರಾಮಸ್ಥರು ಇನ್ನೂ ಕೂಡ ಕಬಿನಿಯ ನೀರನ್ನೇ ಗೃಹೋಪಯೋಗಿ ಇದಕ್ಕೆ ಬಳಸ್ತಾ ಇರೋದ್ರಿಂದ ಸಾಕಷ್ಟು ತೊಂದರೆಗಳಾಗ್ತಿದೆ ಅನ್ನುವ ಆರೋಪಗಳು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲಿ ನ್ಯೂಸ್ 18 ಕೂಡ ಸುದ್ದಿಯನ್ನ ಪ್ರಸಾರ ಮಾಡಿತ್ತು. ಡಿಸಿ ಅವರ ಗಮನಕ್ಕೂ ತರಲಾಗಿತ್ತು. ಆದ್ರೆ ಅಂದು ಏನು ನಾನು ಯಾವುದೇ ರೀತಿಯ ಕ್ರಮ ಕೈಗೊಂಡ್ರು ಸಹ ಮೇಲಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದಂತಹ ಪುರಸಭೆಯ ಮುಖ್ಯಾಧಿಕಾರಿ ಸುರೇಶ್ ಏನಿದ್ದಾರೆ ಅವರೇ ಇಲ್ಲಿ ಕಳ್ಳಾಟ ಆಡ್ತಾ ಇದ್ದಾರೆ ಅಂತ ನೇರವಾಗಿ ಪುರಸಭೆ ಸದಸ್ಯ ಆರೋಪ ಮಾಡಿದ್ದಾರೆ. ಏನು ನೋಟಿಸ್ ಅನ್ನ ಮಾಲಿನ್ಯ ಮಂಡಳಿ ನೀಡಿದ್ರು ಸಹ ಡಿಸಿ ಅವರು ನೀಡಿದ್ರು ಸಹ ಪಾಲನೆ ಮಾಡ್ದೇನೆ ನೋಟಿಸ್ ಬಂದಿಲ್ಲ ಅನ್ನುವ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ. ಅಲ್ಲದೆ ಯಾಕೆ ಅಕ್ರಮವಾಗಿರುವಂತಹ ಘಟಕಗಳನ್ನ ಮುಚ್ಚಿಸ್ಲಿಕ್ಕೆ ಏನ್ ಇವರಿಗೆ ಸಮಸ್ಯೆ? ಎಲ್ಲೋ ಒಂದು ಕಡೆ ಸಾರ್ವಜನಿಕರಲ್ಲೂ ಸಹ ಅನುಮಾನ ಮೂಡ್ತಾ ಇರುವಂತದ್ದು. ಎಲ್ಲೋ ಒಂದು ಕಡೆ ಇವರು ಸಹ ಹಣಕ್ಕಾಗಿ ಹಾಗೂ ಯಾರದ ಒತ್ತಡಕ್ಕೆ ಮಣಿದು ಅಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅನ್ನುವಂತ ಆರೋಪಗಳು ಸಹ ಕೇಳಿ ಬರ್ತಾ ಇರುವಂತದ್ದು. ಈ ಕುರಿತು ಮೈಸೂರಿನ ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ್ ರೆಡ್ಡಿ ಅವ್ರಿಗೂ ಸಹ ವಿಷಯವನ್ನ ಮುಟ್ಟಿಸಲಾಗಿದೆ. ಮುಂದಿನ ದಿನಗಳಲ್ಲಾದ್ರೂ ಅಕ್ರಮ ಶುಂಠಿ ಘಟಕಗಳನ್ನ ಬಂದ್ ಮಾಡಿಸೋ ನಿಟ್ಟಿನಲ್ಲಿ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ತಾರ ಅಥವಾ ಒತ್ತಡಕ್ಕೆ ಮಣಿದು ಇದೇ ರೀತಿ ಕಳ್ಳಾಟವನ್ನ ಮುಂದುವರಿಸ್ತಾರ ಅನ್ನುವಂಥದ್ದು ಕಾದ್ ನೋಡ್ಬೇಕಾಗಿದೆ. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಆನಂದ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.